ಇವರಿಗೆ ಆರ್ ಎಸ್ ಎಸ್ವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇವರು ಮೊದಲನೇದಾಗಿ ಇವರು ಹಿಂದೂನೂ ಅಲ್ಲ, ಜಿಗಜಿಣಗಿ ಅವರು ದಲಿತರೂ ಅಲ್ಲ. ಹಂಗಂದ್ರೆ ಇವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಇವರು ಹೇಳ್ತಾರೆ. ಮಾಧ್ಯಮದ ಎಲ್ಲರಿಗೂ ಸ್ವಾಗತವನ್ನು ಕೋರಿ, ಇಂದು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಸಿದ್ದರಾಮಪ್ಪ ಕಪಲ್ಲಿಯವರು ಮತ್ತು ಮಂಜು ಸಿಂಗೆ ಮತ್ತು ನಾನು ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ವಿಷಯ ಏನಂದ್ರೆ, ನಮ್ಮ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಏನು ದಲಿತರು ಆರ್ ಎಸ್ ಎಸ್ನವ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಏನೋ ಹೇಳ್ಯಾರ. ಮೊದಲನೇದಪ್ಪ ಅಂತಂದ್ರೆ, ಇವರಿಗೆ ಆರ್ ಎಸ್ ಎಸ್ವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇವರು ಮೊದಲನೇದಾಗಿ ಇವರು ಹಿಂದೂನೂ ಅಲ್ಲ, ಜಿಗಜಿಣಗಿ ಅವರು ದಲಿತರೂ ಅಲ್ಲ. ಹಂಗಂದ್ರೆ ಇವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಇವರು ಹೇಳ್ತಾರೆ. ಈ ರಮೇಶ್ ಜಿಗಜಿಣಗಿ ಅವರು ಅಣ್ಣಿದ್ದಲ್ಲ, ಸಿದ್ದರಾಮ್ ಜಿಗಜಿಣಗಿ ಮುತ್ಯ, ಅವರೇ ಹೇಳಿದ್ದು ನಮ್ಮ ಅಪ್ಪನ ಹೆಸರು ಚಂದಪ್ಪ ಅಲ್ಲ ಚಾಂದ್ ಸಾಬ್ ಅಂತೇಳಿ. ಚಾಂದ್ ಸಾಬ್ ಅಂದ್ರೆ ಮತ್ತು ಇವರು ಹಿಂದೂ ಧರ್ಮದವರ? ಇವರಪ್ಪ ಏನು ದಲಿತರಿಗೆ ಏನೋ ಆರ್ ಎಸ್ ಎಸ್ನ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಜಿಗಜಿಣಗಿ ಅವ್ರು ಕೇಳ್ತಾರೆ. ಆಮೇಲೆ ಆರ್ ಎಸ್ ಎಸ್ಸಿಗೆ ವಿರೋಧ ಹಾಕೊಂಡವರು ಯಾರೂ ಉಳಿದಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಗೊಡೆಯವರಿದ್ದೀರಿ. ಏನು ಹುಚ್ಚು ಮುದುಕಿದ್ದೀವೋ ಮರೇನಿ ಗೊತ್ತಿದ್ದಿಲ್ಲ. ಈ ಏನು ಆರ್ ಎಸ್ ಎಸ್ಸಿನ ವಂಶಸ್ಥರು ಅದಾರಲ್ಲ, ಈ ಭೀಮಾ ಕೋರೆ ಹೋದಾಗ ಈ ಆರ್ ಎಸ್ ಎಸ್ಸಿನ 28,000 ಸೈನಿಕರನ್ನು ಬರೀ ಕೇವಲ 500 ದಲಿತರು ಇವರು ಶಿರವನ್ನು ಚೆಂಡಾಡಿ ಭೀಮಾ ನದಿದಾಗ ಒಗೆದಿರ್ತಾರೆ. ಅದು ಏನಾರು ತಿಳ್ಕೊಂಡು ದಲಿತರಂದ್ರೆ, ಯಾಕಂದ್ರೆ ನಿನಗಂತೂ ಗೊತ್ತಿಲ್ಲ, ನೀ ದಲಿತೇ ಅಲ್ಲ. ಅದಕ್ಕೆ ಜಿಗಜಿಣಗಿಯವರೇ ಇನ್ನು ಮುಂದೆ ನೀವು ಏನಾದರೂ ಮಾಡ್ತಿರ್ತಿದ್ರೆ, ಯಾಕಂದ್ರೆ ನಿಮ್ಮದೇನು ರಾಜಕೀಯ ಜೀವನ ಚಾಲು ಆಗ್ಯದಲ್ಲ, ಅದೇ ಮತಕ್ಷೇತ್ರದಾಗೆ ಹುಟ್ಟಿ ನಿಮ್ಗೆ ನಾವು ನಿಮ್ಮ ಇಲೆಕ್ಷನ್ ಹೆಂಗೆ ನೀವು ನೆಗಲೋತ್ತ ರೈತಕ್ಕೆ ನಿದ್ದಿರ್ತಿದ್ರಲ್ಲ, ಅದನ್ನೆಲ್ಲ ಗೊತ್ತದ ನಮಗೆ. ನಿಮ್ಮದು ನಿಮ್ಮ ಅಪ್ಪ ಚಾನ್ಸ್ ಅನ್ನೋದನ್ನು ನಮಗೆ ಮೊದಲೇ ಗೊತ್ತದ. ನಾವು ಎಂದೂ ಹೇಳಕ್ಕೆ ಹೋಗಿಲ್ಲ, ಮತ್ತು ಬೇರೆದವ್ರನ್ನೂ ಹೇಳಿಲ್ಲ. ನಿಮ್ಮ ಅಣ್ಣೆ ಸಿದ್ದರಾಮ ಜಿಗಜಿಣಗಿ ಮತ್ತು ನೀವೇನೇನು ಅನ್ಯಾಯ ಮಾಡಿರಿ. ಈ ಅಂಬೇಡ್ಕರ್ ಭವನ ತರಗದಾಗ ಭವನಕ್ಕೆ ಕೊಟ್ಟದ ಜಾಗ ಹೊಳ್ಳಿ ನಿಮ್ಮ ಅಕ್ಕನ ಮನೆ ಕಟ್ಟಿರಿ. ಇಂಥವು 108 ಪಾಪ ಬೇರೆ ನಾವು ಯಾರೂ ಅದನ್ನು ಅರ್ಜಿ ಕೊಟ್ಟಿಲ್ಲ. ಇದೇ ಸಿದ್ದರಾಮ ಜಿಗಜಿಣಿಗಿಯವರೇ, ರಮೇಶ್ ಜಿಗಜಿಣಗಿ ಅಣ್ಣೆ ಅದನ್ನು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟು ಮುದಕ್ಕೆ ಸತ್ತು ಹೋಯ್ತದು. ನಿಜವಾದ ಒಂದು ಸಮಾಜ ಕಳಕಳಿ ಉಳ್ಳಂಥ ವ್ಯಕ್ತಿತ್ವ ಅದು. ಅಂಥ ಅಣ್ಣತಂಬರು ಇದ್ರೂ ನಿನಗೆ ಏನು ಅರುಮರು ಹಿಡ್ದದೋ, ಏನು ಸುದ್ದಿಯೋ, ಯಾರ ಬಗ್ಗೆ ಮಾತಾಡ್ಲತ್ತಿ? ಅಲ್ಲ, ನಾ ಏನು ಹೇಳತ್ತೀನಿ, ಆರ್ ಎಸ್ ಎಸ್ಸಿನ ಇವ್ರೇನು ವಂಶಸ್ಥರಲ್ಲ, ಇವರಿಗೆ ನಾವು ಬರೀ 500 ಮಂದಿ 28,000 ಮಂದಿ ಕಡ್ದವ್ರು ಇದ್ದೇವೆ. ನೀನು ನಮಗೆ ಖರ್ಗೆ ಗಂಧಿಸ್ಲಾಗ ಬರ್ತಿ? ಪ್ರಿಯಾಂಕ್ ಖರ್ಗೆ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಂಡು? ನಾವೇನು ಭಾಳ ಸೂರತಲ್ಲ, ನಾವು ಸೂರ್ ಇದ್ದೇವೆ, ನಮ್ಮ ರತ್ನಾಗ ಐತಿ ಅದು ಸೂರ್ತನ. ನೀ ನಮ್ಮ ವಂಶಸ್ಥ ಅಲ್ಲ, ನೀ ನಮ್ಮ ಹಿಂದೂ ಧರ್ಮನೂ ಅಲ್ಲ, ನಮ್ಮ ಬಗ್ಗೆ ಏನು ಮಾತಾಡೋ ಹಕ್ಕು ನಿನಗೇನೈತಿ? ಅದಕ್ಕಾಗಿ ಇದನ್ನು ಒಂದು ಎಚ್ಚರಿಕೆ ರೂಪವಾಗಿ ಜಿಗಜಿಣಗಿ ಅವರಿಗೆ ಹೇಳ್ತಾ ಇದ್ದೇನೆ.